ನಮಸ್ಕಾರ ವಿದ್ಯಾರ್ಥಿಗಳೇ, ಹೇಗಿದ್ದೀರಿ? ನಾನು ಅಂದ್ಕೋತೀನಿ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ. ಈ ವಿಡಿಯೋ ಮೂಲಕವಾಗಿ ನಾವು ಒಂದು ಹೊಸ ಲೆಸನನ್ನು ಕಲಿತಾ ಇದ್ದೀವಿ. ಎಸ್, ಪ್ಲೀಸ್ ಓಪನ್ ಯುವರ್ ಟೆಕ್ಸ್ಟ್ ಬುಕ್, ಪೇಜ್ ನಂಬರ್ 106. ಸಪ್ತದಶಃ ಪಾಠಃ. ನಂಬರನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಸಪ್ತದಶಃ ಅಂದರೆ 17. 17ನೇ ಪಾಠ. ಟೈಟಲ್ ಗಮನಿಸಿ, 2 ವರ್ಡ್ ಇದೆ ಅಲ್ಲಿ. ಧೀರಃ ಗುರುಭಕ್ತಃ. ಧೀರಃ ಕರೇಜಿಯಸ್, ಗುರುಭಕ್ತಃ ಅಂದರೆ ಡಿವೋಟಿ ಆಫ್ ಹಿಸ್ ಗುರು. ಇದು ಒಂದು ಕಥೆ. ಏನಿದೆ? ಪೀಠಿಕಾ ಭಾಗವನ್ನು ಗಮನಿಸೋಣ. ಪ್ರಾಚೀನ ಕಾಲೇ ಗುರುಕುಲೆ ಅಧೀಯಾನಾಃ ಗುರುಭಕ್ತಾಃ ಧೀರಾಃ ಚ ಶಿಷ್ಯಾಃ ಆಸನ್. ಬಹಳ ಹಿಂದಿನ ಕಾಲದಲ್ಲಿ ಗುರುಕುಲ, ನೀವೆಲ್ಲ ಗಮನಿಸ್ತಿರ್ತೀರಿ. ಗುರುಕುಲ ಅಂತಂದರೆ ಅದು ಕಾಡಲ್ಲಿ ಇರುವಂತಹದ್ದು, ಒಂದು ಗುರುವಿನ ಆಶ್ರಮ. ಅಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಅಧೀಯಾನಾಃ ಗುರುಭಕ್ತಾಃ ಧೀರಾಃ ಶಿಷ್ಯಾಃ, ಗುರುಭಕ್ತರಾಗಿರ್ತಾರೆ. ದೇ ವಿಲ್ ಬಿ ಫುಲ್ಲಿ ಡಿವೋಟಿ ಆಫ್ ದೇರ್ ಗುರು. ದಟ್ ಈಸ್ ಒನ್ ಥಿಂಗ್. ಮತ್ತು ಧೀರಾಃ, ಧೀರಾಃ ಅಂದರೆ ದೇ ವಿಲ್ ಬಿ ಮೋರ್ ಕರೇಜಿಯಸ್. ಈ ಎರಡೂ ಅಂಶವನ್ನು ನಾವು ಹಿಂದಿನ ಕಾಲದ ಶಿಕ್ಷಣ ವ್ಯವಸ್ಥೆಯನ್ನು ಗಮನಿಸಿದಾಗ ಗುರುಕುಲಕ್ಕೆ ಬರ್ತಾ ಇದ್ದಂತಹ ವಿದ್ಯಾರ್ಥಿಗಳಲ್ಲಿ ಇರ್ತಾ ಇತ್ತು. ಈಗ ಇಲ್ಲ ಅಂತಲ್ಲ, ಆದರೆ ಸಾಮಾನ್ಯವಾಗಿ ಇವೆರಡೂ ಕೂಡ ಕಳ್ಕೊಂಡವರೇ ಜಾಸ್ತಿ ಇರ್ತಾರೆ ಅಂತ. ತಾದೃಶೇಷು ಆರುಣಿಹಿ ಅಪಿ ಅನ್ಯತಮಃ. ಅಂತಹ ಶಿಷ್ಯರ ಪೈಕಿ ಧೀರನಾಗಿರುವಂತಹ ಅಂದರೆ ಕರೇಜಿಯಸ್ ಆಗಿರುವಂತಹ, ಜೊತೆಗೆ ಗುರುಭಕ್ತಿಯನ್ನು ಕೂಡ ಅಷ್ಟೇ ಹೊಂದಿರುವಂತಹ ವಿದ್ಯಾರ್ಥಿಗಳ ಪೈಕಿ ಆರುಣಿ ಅನ್ನುವಂತಹ ವಿದ್ಯಾರ್ಥಿ ಒಬ್ಬ. ಮಹಾಭಾರತೆ ವಿದ್ಯಮಾನಂ ಉಪಾಖ್ಯಾನಂ ಆರುಣೇಹಿ ಗುರುಭಕ್ತಿಂ ಧೈರ್ಯಂ ಚ ದರ್ಶಯತಿ. ನಮಗೆ ವ್ಯಾಸ ಮಹರ್ಷಿಗಳು ಬರೆದಂತಹ ಮಹಾಭಾರತವನ್ನು ನೋಡಿದಾಗ ನಮಗೆ ಅಲ್ಲಿ ಉಪಾಖ್ಯಾನ, ಆರುಣಿ ಉಪಾಖ್ಯಾನ ಅನ್ನುವಂತಹ ಒಂದು ಉಪಾಖ್ಯಾನ ಸಬ್ ಸ್ಟೋರಿ ನಮಗೆ ಸಿಗುತ್ತೆ. ಅದರಲ್ಲಿ ನಮಗೆ ಆರುಣಿಯ ಗುರುಭಕ್ತಿ ಮತ್ತು ಅವನ ಧೈರ್ಯ ನಮಗೆ ಗೊತ್ತಾಗತ್ತೆ. ತದುಪಾಖ್ಯಾನಂ ಅತ್ರ ಸಂಗೃಹ್ಯ ಪ್ರದತ್ತಂ. ಅದೇ ಮಹಾಭಾರತದ ಉಪಾಖ್ಯಾನವನ್ನು ಇಲ್ಲಿ ಕಲೆಕ್ಟ್ ಮಾಡಿ, ಅದನ್ನು ಶಾರ್ಟ್ ಮಾಡಿ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಗಮನಿಸಿ ಟೆಕ್ಸ್ಟ್ ಬುಕ್ಕನ್ನು. ದೌಮ್ಯೋ ನಾಮ ಪ್ರಸಿದ್ಧ ಗುರು ಆಸೀತ್. ತುಂಬ ಹಿಂದೆ ದೌಮ್ಯ ಅನ್ನುವಂತಹ ಒಬ್ಬ ಪ್ರಸಿದ್ಧರಾಗಿರುವಂತಹ ಋಷಿ ಮುನಿಗಳು ಇದ್ದರು. ತಸ್ಯಾಶ್ರಮ ನದ್ಯಾಹ ಸ್ವೇಚ್ಛೆ ಸುಂದರೇ ತೀರೆ ಆಸೀತ್. ಅವರ ಆಶ್ರಮ ಯಾವುದೋ ಒಂದು ನದಿಯ ಸುಂದರವಾಗಿರುವಂತಹ ತೀರೆ, ತಟಾಕೆ, ಆನ್ ದ ಬ್ಯಾಂಕ್, ತಟದಲ್ಲಿ ಇತ್ತು. ಬ್ಯಾಂಕಲ್ಲಿ, ನದಿಯ ಒಂದು ತಟದಲ್ಲಿ ಅದು ಇತ್ತು. ಅನೇಕೆ ಛಾತ್ರಾಹ ಅಧ್ಯಯನಾರ್ಥಂ ತಮ್ಮ ಆಶ್ರಮಂ ಆಗಚ್ಚಂತಿ ಸ್ಮ. ತುಂಬ ವಿದ್ಯಾರ್ಥಿಗಳು ತಮ್ಮ ಓದಿಗೋಸ್ಕರವಾಗಿ ದೌಮ್ಯ ಮಹರ್ಷಿಗಳ ಆಶ್ರಮಕ್ಕೆ ಬರ್ತಾ ಇದ್ರು. ತೇಷು ಅನ್ಯತಮಃ ಆರುಣಿಹಿ. ಹಾಗೆ ಬರ್ತಾ ಇದ್ದಂತಹ ವಿದ್ಯಾರ್ಥಿಗಳ ಪೈಕಿ ಒಬ್ಬ ವಿದ್ಯಾರ್ಥಿಯ ಹೆಸರು ಆರುಣಿ. ದೌಮ್ಯ ತೇಭ್ಯ ಅಶನ ವಸತಿ ವಸ್ತ್ರಾದಿಕಂ ದತ್ವ ಬೋಧನ ಕಾರ್ಯಂ ಕರೋತಿ ಸ್ಮ. ನೋಡಿ ಹೇಗಿತ್ತು ಆಗಿನ ಕಾಲದಲ್ಲಿ ಕಾನ್ಸೆಪ್ಟ್, ಶಿಕ್ಷಣದ ವ್ಯವಸ್ಥೆ ಹೇಗಿತ್ತು ಅಂದರೆ, ಆ ಋಷಿ ಮುನಿಗಳಾಗಿರುವಂತಹ ದೌಮ್ಯರು ತಮ್ಮ ಆಶ್ರಮಕ್ಕೆ ಬರ್ತಾ ಇದ್ದಂತಹ ವಿದ್ಯಾರ್ಥಿಗಳಿಗೆ ವಸತಿ ಅಂದರೆ ಅಕೊಮೊಡೇಷನ್, ಮತ್ತು ಅಶನ, ಅಶನ ಅಂದರೆ ಊಟ, ಫುಡ್, ಮತ್ತು ಜೊತೆಗೆ ವಸ್ತ್ರಾದಿಕಂ, ಕ್ಲೋತ್ ಆ್ಯಂಡ್ ಎವ್ರಿಥಿಂಗ್, ಅದೆಲ್ಲವನ್ನು ಅವರು ಪ್ರೊವೈಡ್ ಮಾಡ್ತಾ ಇದ್ರು. ಆಶ್ರಮೇ ಪ್ರತಿದಿನಂ ಶಾಂತಿ ಪಾಠಕಪೂರ್ವಕಂ ಅಧ್ಯಯನಂ ಪ್ರಾರಭ್ಯತೆ. ಎಲ್ಲರೂ ಕೂಡ ಶಾಂತಿ ಮಂತ್ರವನ್ನು ಓದೋದ್ರ ಮುಖಾಂತರವಾಗಿ ಅವತ್ತಿನ ಪಾಠವನ್ನು ಅವರು ಆರಂಭಿಸ್ತಾ ಇದ್ರು ಆಶ್ರಮದಲ್ಲಿ. ಸರ್ವೇ ಛಾತ್ರಾಹ ಆಶ್ರಮ ನಿಯಮಾನುಸಾರೇಣ ಕಾರ್ಯಪರಾಹ ಭವಂತಿ. ಎಲ್ಲ ವಿದ್ಯಾರ್ಥಿಗಳು ಕೂಡ ಆ ಆಶ್ರಮದ ನಿಯಮಕ್ಕೆ ಬದ್ಧರಾಗಿ ತಾವು ಕರ್ತವ್ಯ ನಿರತರಾಗಿ ಇರ್ತಾ ಇದ್ರು. ಕ್ರೀಡಾ ಯೋಗಾಭ್ಯಾಸಾದಿ ಪಾಠ್ಯೇತರ ವಿಶೇಷವಪಿ ಆಸಕ್ತಾಹ ಭವಂತಿ. ಇನ್ನು ವಿದ್ಯಾರ್ಥಿಗಳಿಗೆ ಕೇವಲ ಪಾಠವಷ್ಟೇ ಅಲ್ಲದೆ ಯೋಗದಲ್ಲಿರ್ಬೋದು ಅಥವಾ ಕ್ರೀಡೆ, ಸ್ಪೋರ್ಟ್ಸ್ ಇರ್ಬೋದು, ಇವುಗಳಲ್ಲೆಲ್ಲ ಕೂಡ ವಿಶೇಷವಾದಂತಹ ಆಸಕ್ತಿಯು ಕೂಡ ಇರ್ತಾ ಇತ್ತು. ಅದರಲ್ಲಿ ಅವರು ಭಾಗವಹಿಸ್ತಾ ಇದ್ದರು. ಏಕಸ್ಮಿನ್ ದಿವಸೆ ನಿಶಿತೆ ಮಹತಿ ವೃಷ್ಟಿ ಅಭವತ್. ಒಂದು ದಿವಸ ನಿಶಿತೆ ಹಿಂದೆ ನಾವು ಓದಿದ್ವಿ ಅಲ್ವಾ, ನಿಶಿತೆ ಅಂದರೆ ರಾತ್ರಿ, ಒಂದು ದಿವಸ ರಾತ್ರಿ ಮಹತಿ ವೃಷ್ಟಿ ಅಂದರೆ ಮಳೆ, ರೇನ್, ತುಂಬ ದೊಡ್ಡದಾಗಿ ಮಳೆ ಬರೋದಕ್ಕೆ ಶುರುವಾಯಿತು. ಆವಾಗ ವಿದ್ಯುತಾಂ ಪ್ರಖರ ಪ್ರಕಾಶೇನ ಜಂಜಾವಾತೇನ ಚ ಸಾಕಂ ಘೋರಂ ಗರ್ಜಂತಹ ಮೇಘಾಹ ಅವರ್ಷನ್.
ಸಾಕಷ್ಟು ಮಿಂಚುಗಳಿಂದ ಕೂಡಿದಂತಹ, ಗುಡುಗಿನಿಂದ ಕೂಡಿದಂತಹ ಮೋಡಗಳು. ನೋಡಿ, ಗಮನಿಸ್ಕೊಳ್ಳಿ, ಮೇಘ ಮೋಡಗಳು, ಜಂಜಾವಾತ ಅಂದರೆ ಮಿಂಚುಗಳು, ಜೊತೆಗೆ ಘೋರಂ ಗರ್ಜಂತಹ ಥಂಡರ್ ಅಂತ ಹೇಳ್ತೀವಲ್ಲ ಹಾಗೆ ಇರುವಂತಹ ಮೋಡಗಳು. ಅವರ್ಷನ್ ಅಂದರೆ ಇಟ್ ಸ್ಟಾರ್ಟೆಡ್ ಟು ರೇನ್ ಅಂತ ಅರ್ಥ. ಮಳೆಯನ್ನು ಸುರಿಸಲು ಆರಂಭಿಸಿದವು ಮೋಡಗಳು. ಆಶ್ರಮಾತ್ ಅನತಿದೂರೇ ದೌಮ್ಯಸ್ಯ ಶಾಲೀ ಕ್ಷೇತ್ರಾಣಿ ಆಸನ್. ಆಶ್ರಮಸ್ಯ ಅನತಿದೂರೇ, ಅನತಿದೂರ ಅಂದರೆ ಸಮೀಪದಲ್ಲಿಯೇ, ದೌಮ್ಯ ಮಹರ್ಷಿಗಳ ಶಾಲೀ ಕ್ಷೇತ್ರ ಅಂದರೆ ಪ್ಯಾಡಿ, ಶಾಲಿ ಅಂದರೆ ಪ್ಯಾಡಿ, ಭತ್ತದ ಗದ್ದೆ, ದ ಫೀಲ್ಡ್ ಆಫ್ ಪ್ಯಾಡಿ ಅಲ್ಲಿ ಇತ್ತು. ತಾನಿ ಚ ಅತಿವೃಷ್ಟ್ಯ ಜಲಪೂರಿತಾನಿ ಆಸನ್. ತುಂಬ ಮಳೆ ಬಂದು ಆ ಗದ್ದೆಯೆಲ್ಲವೂ ಕೂಡ ನೀರಿನಿಂದ ತುಂಬಿ ಹೋಯಿತು. ಜಲಪೂರಿತಂ, ನೀರಿನಿಂದ ತುಂಬಿ ಹೋಯಿತು. ಜಲಪ್ರವಾಹೇನ ಕೇದಾರಖಂಡಂ ಕಿಂಚಿತ್ ಭಗ್ನಂ. ಇನ್ನು ತುಂಬ ಜಲಪ್ರವಾಹ ಆಗಿ ಕೇದಾರಖಂಡ ಅಂತಂದರೆ ನೋಡಿ, ಈ ಗದ್ದೆಯನ್ನು ನೀವು ಗಮನಿಸಿರ್ಬೋದು, ಅದಕ್ಕೆ ಕಟ್ಟೆಯನ್ನು ಹಾಕಿರ್ತಾರೆ. ಆ ಕಟ್ಟೆಯ ಒಳಗಡೆ ಆ ಪ್ಯಾಡಿಯನ್ನು ನೆಟ್ಟಿರ್ತಾರೆ, ಅಂದರೆ ಅದನ್ನು ಪ್ಲ್ಯಾಂಟ್ ಮಾಡಿರ್ತಾರೆ. ಅದರ ಒಳಗಡೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಇಟ್ಟಿರ್ತಾರೆ. ಆದರೆ ತುಂಬ ಮಳೆಯಾಗಿ ಏನಾಗ್ಬಿಡುತ್ತಂತೆ, ದೌಮ್ಯ ಮಹರ್ಷಿಗಳ ಗದ್ದೆಯ ಕೇದಾರಖಂಡ ಅಂದರೆ ಆ ಕಟ್ಟೆಗಳು ಒಡೆದು ಹೋಯಿತು. ಭಗ್ನಂ ಜಾತಂ. ಭಗ್ನಾತ್ ಖಂಡಾತ್ ಜಲಪ್ರವಾಹ ವೇಗೇನ ಬಹಿ ನಿರ್ಗತಃ. ಮತ್ತು ಹೀಗೆ ಭಗ್ನ ಆಗಿದ್ದರಿಂದ ಜಲಪ್ರವಾಹ ಉಂಟಾಗಿ ನೀರು ಕೂಡ ಬಂತು. ಸಾಕಷ್ಟು ಪ್ರವಾಹದ ರೀತಿಯಲ್ಲಿ ನೀರು ಹರಿಯೋದಕ್ಕೆ ಶುರುವಾಯಿತು. ಸರ್ವೇ ಛಾತ್ರಾಹ ಸುಪ್ತಾಹ ಆಸನ್. ಎಲ್ಲ ವಿದ್ಯಾರ್ಥಿಗಳು ರಾತ್ರಿ ವೇಳೆ ಆಗಿದ್ದರಿಂದ ಸುಪ್ತಾಹ ಅಂದರೆ ದೇ ಹ್ಯಾಡ್ ಸ್ಲೆಪ್ಟ್. ಮತ್ತು ಸುಪ್ತಃ ದೌಮ್ಯ ಉತ್ಥಾಯ ಗವಾಕ್ಷೇಣ ಬಹಿ ಅಪಶ್ಯತ್. ಆದರೆ ಹೀಗೆ ಮಲಗಿದ್ದಂತಹ ವಿದ್ಯಾರ್ಥಿಗಳ ಪೈಕಿ ಆರುಣಿ ಹೀಗೆ ಮಲಗಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಮಲಗಿರುವಂತಹ ಸಮಯದಲ್ಲಿ ದೌಮ್ಯ ಉತ್ತಾಯ, ದೌಮ್ಯ ಮಹರ್ಷಿಗಳಿಗೆ ಎಚ್ಚರ ಆಯಿತು. ಮತ್ತು ಗವಾಕ್ಷೇಣ ಬಹಿ ಅಪಶ್ಯತ್. ಅವರು ಗವಾಕ್ಷ ಅಂದರೆ ವಿಂಡೋಯಿಂದ ಅವರು ಹೊರಗೆ ನೋಡಲಾಗಿ ಅವರಿಗೆ ಸರ್ವೇ ಮುಂದೆ ನೋಡಿ, ಮಹತ್ಯಾ ವೃಷ್ಟ್ಯಾ ಸರ್ವತ್ರ ಜಲಪ್ರವಾಹ ಆಸೀತ್. ತುಂಬ ಮಳೆ ಆಗಿದ್ದರಿಂದ ಸರ್ವತ್ರ, ಎವ್ರಿವೇರ್, ಜಲಪ್ರವಾಹ, ಫ್ಲಡ್, ನೀರು ಪ್ರವಾಹದ ರೀತಿಯಲ್ಲಿ ಬರ್ತಾ ಇತ್ತು, ಹರಿತಾ ಇತ್ತು. ಪ್ರವಾಹಸ್ಯ ಶಬ್ದಂ ಶ್ರುತ್ವಾ ಚಿಂತಾಮಗ್ನಃ ಗುರುಹು ದೌಮ್ಯಃ ಕಿಂಕರ್ತವ್ಯತಾಮೂಢಃ ಅಭವತ್. ಈ ರೀತಿಯಾಗಿ ಪ್ರವಾಹ ಆಗಿರೋ ಕಾರಣಕ್ಕಾಗಿ ಗುರುಗಳಾದಂತಹ ದೌಮ್ಯರಿಗೆ ಕಿಂ ಕರ್ತವ್ಯಂ, ಏನು ಮಾಡಬೇಕು ಅನ್ನುವಂತಹ ಚಿಂತೆ ತಲೆಯಲ್ಲಿ ಬಂದು ಬಿಡ್ತು. ತದಾನಿಮೇವ ಆರುಣಿ ಜಾಗೃತಃ ಗುರು ಸಮೀಪಂ ಆಗಚ್ಚತ್. ನಾನು ಆಗಲೇ ಹೇಳಿದ್ದೆ, ಗುರುಭಕ್ತಿ ಅನ್ನೋದು ಇದ್ದಾಗ ಹೇಗೆಲ್ಲ ಆಗತ್ತೆ ಅನ್ನೋದಕ್ಕೆ. ಆರುಣಿ ಅಲ್ವಾ, ಈ ಕಥೆಯಲ್ಲಿ ಬರುವಂತಹ ಒಬ್ಬ ವಿದ್ಯಾರ್ಥಿ ಆರುಣಿ, ಅವನಿಗೂ ಕೂಡ ಎಚ್ಚರ ಆಯಿತು. ಅವನು ತಮ್ಮ ಗುರುಗಳ ಸಮೀಪ ಬಂದ. ಗುರು ಅವದತ್ ಆರುಣೇ ಪಶ್ಯ ಬಹಿಃ ಅತಿವೃಷ್ಟ್ಯ ಕೇದಾರಖಂಡಂ ಭಗ್ನಂ ಇವ ಭಾತಿ. ಅರೆ, ಕೇದಾರಖಂಡವು ತುಂಬ ಮಳೆ ಹರಿದು, ತುಂಬ ಮಳೆ ಸುರಿದು ಅದು ಭಗ್ನವಾಗಿಬಿಡ್ತು, ಆ ಕಟ್ಟೆಯೇ ಒಡೆದು ಹೋಗಿಬಿಡ್ತು, ನೀರಿನ ಪ್ರವಾಹವೇ ಬರ್ತಾ ಇದೆ ಅಂತ. ಆಶ್ರಮಂ ಪರಿತಃ ಜಲಪ್ರವಾಹ ದೃಶ್ಯತೆ. ನನಗನ್ನಿಸುತ್ತೆ ಈ ಆಶ್ರಮದ ಸುತ್ತಮುತ್ತ ಎಲ್ಲ ಜಲಪ್ರವಾಹ, ಫ್ಲಡ್ ಆಗ್ತಾ ಇದೆ ಅಂತ. ಕಿಂ ಕರೋಮಿ, ವಾಟ್ ಶುಡ್ ಐ ಡೂ ಇತಿ. ಆರುಣಿ ಅವದತ್ ಆಚಾರ್ಯ ಮಾಸ್ತು ಚಿಂತಾ ಬಹಿಃ ಗತ್ವಾ ಪಶ್ಯಾಮಿ ಕಿಂ ಜಾತಂ. ಡೋಂಟ್ ವರಿ, ಚಿಂತಾ ಮಾಸ್ತು, ಬಹಿಃ ಗತ್ವಾ ಪಶ್ಯಾಮಿ, ಐ ವಿಲ್ ಗೋ ಔಟ್ಸೈಡ್ ಆ್ಯಂಡ್ ಐ ವಿಲ್ ಸಿ ವಾಟ್ ಈಸ್ ಹ್ಯಾಪನಿಂಗ್. ಏನಾಗ್ತಾ ಇದೆ ಅನ್ನೋದನ್ನು ನಾನು ನೋಡ್ತೀನಿ ಅಂತ ಆ ಶಿಷ್ಯನಾದಂತಹ ಆರುಣಿ ತನ್ನ ಗುರುಗಳಾದಂತಹ ದೌಮ್ಯರಿಗೆ ಭರವಸೆಯನ್ನು ಕೊಟ್ಟ. ಅದಾದ ಮೇಲೆ ದೌಮ್ಯಸ್ಯ ಆರುಣಿ ವಿಷಯೇ ಮಹಾನ್ ಆದರಃ ಆಸೀತ್. ನೋಡಿ, ಗುರುಗಳಿಗೂ ಕೂಡ ತಮ್ಮ ಶಿಷ್ಯನಾಗಿರುವಂತಹ ಆರುಣಿಯ ಬಗ್ಗೆ ಭರವಸೆ ಇತ್ತು. ಹಿ ಹ್ಯಾಡ್ ಹೋಪ್ಸ್. ಅವರಿಗೆ ಮಹಾನ್ ಆದರಃ, ಪ್ರೀತಿ ಕೂಡ ಇತ್ತು. ಯತಃ ಸಹ ಗುರುಸೇವಾಂ ಶ್ರದ್ಧೆಯಾ ಕರೋತಿ ಸ್ಮ. ಯಾಕೆಂದರೆ ಅವನು ಈ ಹಿಂದೆ ಸಾಕಷ್ಟು ಸಲ ಅವನು ತುಂಬ ಶ್ರದ್ಧೆಯನ್ನು ವಹಿಸಿ, ತುಂಬ ಡಿವೋಷನನ್ನು ತೋರಿಸ್ತಾ ಅವನು ಗುರು ಸೇವೆಯನ್ನು ಮಾಡ್ತಾ ಇದ್ದನ್ನು ಗುರುಗಳಾದಂತಹ ದೌಮ್ಯರು ಕೂಡ ಗಮನಿಸಿದ್ರು. ಅಧ್ಯಯನೇ ಅಪಿ ನಿಪುಣಃ ಆಸೀತ್. ಅಷ್ಟೇ ಅಲ್ಲ, ಓದೋದ್ರಲ್ಲೂ ಕೂಡ ಅವನು ಹಿ ವಾಸ್ ಎಕ್ಸ್ಪರ್ಟ್, ಹಿ ವಾಸ್ ವೆರಿ ಬ್ರಿಲಿಯಂಟ್. ಮತ್ತು ಅಥ
ಆರುಣಿ ಆಶ್ರಮದ್ವಾರಂ ಉದ್ಘಾಟ್ಯ ಬಹಿಃ ಅಗಚ್ಚತ್. ಅವನು ಆರುಣಿ ಏನು ಮಾಡ್ದ, ಆ ರಾತ್ರಿಯಲ್ಲಿಯೇ ಆಶ್ರಮದ ಬಾಗಿಲನ್ನು ತೆರೆದುಕೊಂಡು ಬಹಿಹಿ ಅಂದರೆ ಹೊರಗಡೆಗೆ, ಅಗಚ್ಚತ್ ಅವನು ಹೋದ. ಗತ್ವಾಚ ಕೇದಾರಖಂಡಂ ಭಗ್ನಂ ದೃಷ್ಟ್ವಾ ಅಚಿಂತಯತ್. ಅವನು ಆ ಕೇದಾರಖಂಡ ಅಂದರೆ ಆ ಕಟ್ಟೆ ಒಡೆದಿರೋದನ್ನು ಅವನು ಗಮನಿಸಿ ಏನು ಮಾಡಬೇಕು, ಕಿಂ ಕಾರ್ಯಂ ಇದಾನಿಂ, ವಾಟ್ ಶುಡ್ ಐ ಡೂ ನೌ ಅಂತ ಚಿಂತೆ ಮಾಡ್ದ. ತತ್ರ ನ ಇಷ್ಟಿಕಾಹ ಆಸನ್, ತತ್ರ ನ ಇಷ್ಟಿಕಾಹ, ಇಷ್ಟಿಕಾಹ ಅಂದರೆ ಇಟ್ಟಿಗೆ, ಬ್ರಿಕ್ಸ್, ಏನಾದರೂ ಬ್ರಿಕ್ಸ್ ಇದ್ದರೆ ಅಟ್ಲೀಸ್ಟ್ ಆ ಕಟ್ಟೆ ಒಡೆದೋಗಿರುವಂತಹ ಕಟ್ಟೆಯನ್ನು ನಾನು ಸರಿಪಡಿಸಬಹುದೇನೋ ಅಂತ. ಆದರೆ ಶಿಲಾಹ ಇಷ್ಟಿಕಾಹ ಚ ನ ಆಸನ್, ಯಾವುದೇ ಒಂದು ಕಲ್ಲು ಕೂಡ ಅಲ್ಲಿಲ್ಲ, ಜೊತೆಗೆ ಇಟ್ಟಿಗೆಯ ತುಂಡುಗಳು ಕೂಡ ಇಲ್ಲ. ಹೇಗೆ ಆ ನೀರನ್ನು ಬರೋದನ್ನು, ನೀರನ್ನು ಹರಿಯೋದನ್ನು ನಾನು ತಡಿಬಹುದು ಅನ್ನೋದ್ರ ಬಗ್ಗೆ ಅವನು ಸಾಕಷ್ಟು ವಿಚಾರವನ್ನು ಮಾಡ್ದ. ಕಿಂಚಿತ್ ವಿಚಾರ್ಯ ಆರುಣಿ ಭಗ್ನಸ್ಯ ಕೇದಾರಖಂಡಸ್ಯ ಮಧ್ಯೆ ಅಸ್ವಪತ್. ನೋಡಿ ಅವನೇನು ಮಾಡ್ದ ಅಂತಂದರೆ, ಯಾವ ಭಾಗದಲ್ಲಿ ಆ ಕಟ್ಟೆ ಒಡೆದು ಹೋಗಿ ನೀರು ಹರಿದು ಹೋಗ್ತಾ ಇತ್ತೋ ಆ ಜಾಗದಲ್ಲಿ ತಾನೇ ಮಲಗಿಬಿಟ್ಟ. ಮತ್ತು ತೇನ ಜಲಪ್ರವಾಹ ಅವರುದ್ಧ, ಮತ್ತು ಅವನು ಹಿ ವಾಸ್ ಸಕ್ಸಸ್ಫುಲ್ ಟು ಅವಾಯ್ಡ್ ದ ಫ್ಲೋ ಆಫ್ ದ ವಾಟರ್. ಮತ್ತು ಕ್ರಮೇಣ ವೃಷ್ಟಿ ಅಪಿ ಶಾಂತ, ಸ್ವಲ್ಪ ಹೊತ್ತು ಆದಮೇಲೆ ಮಳೆಯೂ ಕೂಡ ಕಮ್ಮಿ ಆಯಿತು. ಪ್ರಭಾತೆ ಸಂಜಾತೇಪಿ ಆರುಣಿಂ ಅನಾಗತಂ ವೀಕ್ಷ್ಯ ಗುರು ಸತೀರ್ಥ್ಯಾಶ್ಚ ಸಂಭ್ರಾತಾಃ ಅಭವನ್. ಅವರಿಗೆ ಬೆಳಗಾದರೂ ಕೂಡ ಹೋದಂತಹ ಶಿಷ್ಯ ವಾಪಸ್ ಬರಲಿಲ್ಲ ಅಂತ ದೌಮ್ಯರಿಗೆ ಸ್ವಲ್ಪ ಚಿಂತೆ ಆಯಿತು. ಸರ್ವೇ ಮಿಲಿತ್ವಾ ಆರುಣಿಂ ಅನ್ವೇಷ್ಟುಂ ಪ್ರವೃತ್ತಾಃ. ಆಶ್ರಮದಲ್ಲಿರುವಂತಹ ಎಲ್ಲರೂ ಕೂಡ ಹೊರಗಡೆ ಹೋಗಿ ಆರುಣಿ ಎಲ್ಲೋದ ಅಂತ ಅನ್ವೇಷ್ಟುಂ, ಟು ಸರ್ಚ್, ದೇ ಸ್ಟಾರ್ಟೆಡ್ ಟು ಸರ್ಚ್. ಯದಾ ತೇ ಶಾಲಿ ಕ್ಷೇತ್ರಸ್ಯ ಸಮೀಪಂ ಆಗತಾಃ, ವೆನ್ ದೇ ರೀಚ್ಡ್ ದಟ್ ಪ್ಯಾಡಿ ಫೀಲ್ಡ್, ಆವಾಗ ತದಾ ಕೇದಾರಖಂಡ ಮಧ್ಯೆ ಶಯಾನಂ ಆರುಣಿಂ ದೃಷ್ಟ್ವಾ ಚಕಿತಾಃ ಅಭವನ್. ಆವಾಗ ದೇ ರಿಯಲೈಸ್ಡ್ ದಟ್ ದಿಸ್ ಆರುಣಿ ವಾಸ್ ಸ್ಲೀಪಿಂಗ್ ಎಟ್ ದ ಪ್ಲೇಸ್ ವೇರ್ ದಟ್ ಆ ಕೇದಾರಖಂಡ ಭಗ್ನ ಆಗಿತ್ತಲ್ಲ, ಒಡೆದೋಗಿತ್ತಲ್ಲ ಕಟ್ಟೆ ಗದ್ದೆಯದು, ಅಲ್ಲಿಯೇ ಇವನು ಮಲಗಿ ಆ ನೀರನ್ನು ತಡಿತಾ ಇದ್ದದನ್ನು ಅವರು ಗಮನಿಸಿದರು. ಇದನ್ನು ನೋಡಿ ಅವರಿಗೆ ಆಶ್ಚರ್ಯವೂ ಕೂಡ ಆಯಿತು. ಗುರು ಸಂಭ್ರಾಂತಃ ಗುರು ವತ್ಸ ಆರುಣೆ ಇತಿ ಆಹ್ವಯತ್. ಅವರಿಗೆ ಆಶ್ಚರ್ಯ ಆಯಿತು. ಮಗನೇ ಆರುಣಿಯೇ ಅಂತ ಒಂದೆರಡು ಸಲ ಹೇಳಿ ಕರೆದ್ರು, ಅವನನ್ನು ಎಬ್ಬಿಸಿದರು. ತತ್ಶ್ರುತ್ವಾ ಆರುಣಿ ಕೇದಾರಖಂಡಾತ್ ಉದತಿಷ್ಠತ್. ಅವನು ಗುರುಗಳ ಧ್ವನಿಯನ್ನು ಕೇಳಿ ಎಚ್ಚರವಾಗಿ ಎದ್ದು ನಿಂತ. ಸಹಚ ಶೈತ್ಯಾಧಿಕ್ಯಾತ್ ಜಡಃ ಆಸೀತ್. ಅವನು ಸಾಕಷ್ಟು ಈಗಾಗಲೇ ಚಳಿಯಿಂದ ಜರ್ಜರಿತನಾಗಿ ಬಿಟ್ಟಿದ್ದ. ಗುರುಹು ಸಖಾಯಶ್ಚ ತಮ್ ಮಂದಂ ಆಶ್ರಮಂ ಅನಯತ್. ಅವರ ಗುರುಗಳಾಗಿರುವಂತಹ ದೌಮ್ಯರು ಮತ್ತು ಅವನ ಸಹಪಾಠಿಗಳನ್ನು ನಿಧಾನವಾಗಿ ಅವನನ್ನು ಆಶ್ರಮಂ ಅನಯನ್, ಅವನನ್ನು ಆಶ್ರಮಕ್ಕೆ ಕರೆದುಕೊಂಡು ಬಂದರು. ಔಷಧೋಪಚಾರೇಣ ಚಹ ಸ್ವಸ್ಥಂ ಅಕುರ್ವನ್. ಔಷಧೋಪಚಾರವನ್ನು ಮಾಡಿ, ಮೆಡಿಸಿನ್ಗಳನ್ನು ಕೊಟ್ಟು ಅವನನ್ನು ಹುಷಾರಾಗುವ ಹಾಗೆ, ಅವನನ್ನು ಹೆಲ್ದಿ ಆಗುವ ಹಾಗೆ ಮಾಡಿದರು. ಅತ ದೌಮ್ಯ ಆರುಣಿಂ ಆಲಿಂಗ್ಯ ಶಿರಸ್ಯಾಗ್ರಾಯ ಆಶಿಷೋ ದತ್ತವಾನ್. ಮತ್ತು ಗುರುಗಳಾದಂತಹ ದೌಮ್ಯರು ಅವನನ್ನು ಆಲಂಗಿಸಿಕೊಂಡು ಅವನನ್ನು ಆಶೀರ್ವದಿಸಿದರು. ವತ್ಸ ತವ ಗುರು ಸೇವೆಯ ಅಹಂ ಸಂತುಷ್ಟೋಸ್ಮಿ. ಮಗನೇ ಆರುಣಿಯೇ, ನೀನು ಗುರುವಿನ ಸೇವೆ ಮಾಡಿದೆಯಲ್ಲ, ಅದರಿಂದ ಗುರುವಾಗಿ ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ಬೈ ಯೋರ್ ಸರ್ವೀಸ್. ತುಭ್ಯಂ ಸರ್ವೇ ವೇದಾಃ ಸ್ವಯಂ ಸ್ಫುರಂತು. ಆ ಇಡೀ ವೇದ ರಾಶಿ ನಿನ್ನ ನಾಲಿಗೆಯಲ್ಲಿ ತಾನಾಗಿ ಬಂದು ಬಿಡಲಿ. ಗುರುವನುಗ್ರಹೇಣ ಆರುಣಿ ಅಚಿರೇಣೈವ ಕಾಲೇನ ಸರ್ವಜ್ಞೋ ಅಭವತ್. ಗುರುಗಳ ಅನುಗ್ರಹ ಇದ್ದರೆ ಏನು ಆಗೋದಿಲ್ಲ ಅಲ್ವಾ? ಆ ದೌಮ್ಯ ಮಹರ್ಷಿಗಳ ಆಶೀರ್ವಾದದಂತೆ ಆರುಣಿಯು ಅತ್ಯಂತ ಕಡಿಮೆ ಸಮಯದಲ್ಲಿ ಸರ್ವಜ್ಞ ಅಂದರೆ ಎಲ್ಲವನ್ನ ಬಲ್ಲವನು ಆಗಿಬಿಟ್ಟ. ಅನೇನೇವ ಆರುಣಿ ಉದ್ದಾಲಕ ಇತಿ ಪ್ರಸಿದ್ಧ. ಇದೇ ಆರುಣಿಯೇ ಮುಂದೆ ಉದ್ದಾಲಕ ಅನ್ನುವಂತಹ ಹೆಸರಲ್ಲಿ ಪ್ರಸಿದ್ಧನಾಗಿದ್ದಾನೆ. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾಯ ಶೋಬಲಂ. ಯಾರು ನಿತ್ಯವೂ ಕೂಡ ಹಿರಿಯರನ್ನು
ನಮಸ್ಕಾರ ಮಾಡ್ತಾರೆ, ಅಭಿವಾದನವನ್ನು ಮಾಡ್ತಾರೆ, ನಮಸ್ಕಾರವನ್ನು ಮಾಡ್ತಾರೆ. ಹೂ ಆಫರ್ಸ್ ಸ್ಯಾಲ್ಯುಟೇಷನ್ ಎವ್ರಿ ಡೇ ಟು ಎಲ್ಡರ್. ಮತ್ತು ವೃದ್ಧೋಪಸೇವಿನಃ, ಎಲ್ಡರ್ಸ್ಗಳನ್ನು, ಸ್ಕಾಲರ್ಸ್ಗಳನ್ನು ಯಾರು ನಿತ್ಯವೂ ಕೂಡ ಎವ್ರಿ ಡೇ ಕೂಡ ಸರ್ವ್ ಮಾಡ್ತಾರೆ. ತಸ್ಯ ಚತ್ವಾರಿ ವರ್ಧಂತೆ, ಅಂತಹ ವ್ಯಕ್ತಿಗೆ ಫಾರ್ ದಟ್ ಪರ್ಸನ್ 4 ಥಿಂಗ್ಸ್ ವಿಲ್ ಬಿ ಇನ್ಕ್ರೀಸ್ಡ್. ಒಂದು ಆಯುಹು ಲೈಫ್ ಸ್ಪ್ಯಾನ್, ವಿದ್ಯಾ ನಾಲೆಜ್, ಯಶಃ ಸಕ್ಸಸ್, ಮತ್ತು ಬಲಂ ಸ್ಟ್ರೆಂತ್. ನೋಡಿ, ಇದು ಬಹಳ ದೊಡ್ಡ ವಿಷಯ ಅಂತ ಹೇಳ್ತೀನಿ. ಹಾಗೆ ನಾವು ಕೂಡ ನಮ್ಮ ಸುತ್ತಮುತ್ತ ಇರುವಂತಹ ನಮ್ಮ ಎಲ್ಡರ್ಗಳನ್ನ ಅಥವಾ ಮನೆಯಲ್ಲೇ ಇರುವಂತಹ ತಂದೆ ತಾಯಿಗಳನ್ನ, ಗುರುಗಳನ್ನು ಆದರ ಭಾವದಿಂದ, ಪ್ರೀತಿ ಭಾವದಿಂದ, ಭಕ್ತಿ ಭಾವದಿಂದ ಕಾಣೋಣ. ಅದರಿಂದ ಅವರ ಆಶೀರ್ವಾದವನ್ನು ಪಡೆದುಕೊಂಡು ನಾವು ವಿದ್ಯೆಯನ್ನು, ಯಶಸ್ಸನ್ನು, ಆಮೇಲೆ ಬಲವನ್ನು, ಸ್ಟ್ರೆಂತನ್ನು ನಾವು ಪಡೆದುಕೊಳ್ಳೋಣ ಅಂತ ಆಶಿಸ್ತಾ, ಈ ಪಾಠದ ಸಮರಿ ನಿಮಗೆ ಬಹುಶಃ ನೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. 17ನೇ ಲೆಸನ್, ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ 17ನೇ ಲೆಸನ್ ಧೀರಃ ಗುರುಭಕ್ತಃ. ಈ ಪಾಠದ ಕ್ವಶನ್ ಆನ್ಸರ್ಸನ್ನು ನಾವು ಡಿಸ್ಕಸ್ ಮಾಡೋಣ. ಪ್ಲೀಸ್ ಓಪನ್ ದ ಟೆಕ್ಸ್ಟ್ ಬುಕ್, ಪೇಜ್ ನಂಬರ್ 109. ಅಭ್ಯಾಸ ಏಕವಾಕ್ಯೇನ ಉತ್ತರಂ ಲಿಖತ. 1 ಲೈನ್ ಆನ್ಸರ್ ಯು ಹ್ಯಾವ್ ಟು ರೈಟ್ ಇನ್ ಸಂಸ್ಕೃತ ಲ್ಯಾಂಗ್ವೇಜ್. ಫಸ್ಟ್ ಕ್ವಶನ್ ಈಸ್ ದೌಮ್ಯಸ್ಯ ಆಶ್ರಮಃ ಕುತ್ರ ಆಸೀತ್. ವೇರ್ ವಾಸ್ ದ ಆಶ್ರಮ ಆಫ್ ದೌಮ್ಯ? ನೋಡಿ, ಬರ್ಕೊಡಿ ಸರಿಯಾಗಿ ಅದನ್ನ ಆನ್ಸರ್ನ. ದೌಮ್ಯಸ್ಯ ಆಶ್ರಮಃ ನದ್ಯಾಹ ಸುಂದರೇ ತೀರೆ ಆಸೀತ್, ಅಥವಾ ನದ್ಯಾಹ ತೀರೆ, ಇಷ್ಟು ಸಾಕು. ನದ್ಯಾಹ ತೀರೆ ಆಸೀತ್. ಸೆಕೆಂಡ್ ಕ್ವಶನ್ ಈಸ್ ಛಾತ್ರಾಹ ಕಿಮರ್ಥಂ ದೌಮ್ಯಸ್ಯ ಆಶ್ರಮಂ ಆಗಚ್ಚಂತಿ ಸ್ಮ? ನೋಡಿ, ಎರಡನೇ ಕ್ವಶನ್ಗೆ ಆನ್ಸರು. ಮೀನಿಂಗ್ ಆಫ್ ದ ಕ್ವಶನ್ ಈಸ್ ವೈ ಡಿಡ್ ಸ್ಟೂಡೆಂಟ್ಸ್ ಕಮ್ ಟು ದ ಆಶ್ರಮ ಆಫ್ ದೌಮ್ಯ? ಯಾಕೆ ಬರ್ತಾ ಇದ್ರು? ರೀಸನನ್ನು ಕೇಳಿದ್ದಾರೆ. ಛಾತ್ರಾಹ ಅಧ್ಯಯನಾರ್ಥಂ ದೌಮ್ಯಸ್ಯ ಆಶ್ರಮಂ ಆಗಚ್ಚಂತಿ ಸ್ಮ. ಫಾರ್ ಸ್ಟಡಿ ಪರ್ಪಸ್ ಸ್ಟೂಡೆಂಟ್ಸ್ ಯೂಸ್ ಟು ಕಮ್ ಟು ದೌಮ್ಯಾಸ್ ಆಶ್ರಮ. ಥರ್ಡ್ ಕ್ವಶನ್ ಈಸ್ ಕಯಾ ಶಾಲಿ ಕ್ಷೇತ್ರಾಣಿ ಜಲಪೂರಿತಾನಿ ಆಸನ್. ಯಾವುದರಿಂದ ದೌಮ್ಯರ ಭತ್ತದ ಗದ್ದೆಯು ಜಲಪೂರಿತವಾಯಿತು? ನೋಡಿ, ವೃಷ್ಟ್ಯ ಶಾಲಿ ಕ್ಷೇತ್ರಾಣಿ ಜಲಪೂರಿತಾನಿ ಆಸನ್. ಫೋರ್ತ್ ಕ್ವಶನ್ ಈಸ್ ಕಸ್ಯ ಅನುಗ್ರಹೇಣ ಆರುಣಿಃ ಸರ್ವಜ್ಞೋ ಅಭವತ್. ಯಾರ ಅನುಗ್ರಹದಿಂದ ಆರುಣಿಯು ಸರ್ವಜ್ಞನಾದ? ವೆರಿ ಸಿಂಪಲ್. ಕಸ್ಯ ಅನ್ನೋ ಜಾಗದಲ್ಲಿ ಗುರೋಹೋ ಅನುಗ್ರಹೇಣ ಆರುಣಿಃ ಸರ್ವಜ್ಞೋ ಅಭವತ್. ಇನ್ನು ಸೆಕೆಂಡ್ ಮೇನಿಗೆ ಬನ್ನಿ. ರಿಕ್ತ ಸ್ಥಾನಂ ಪೂರಯತ, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್. ಆಶ್ರಮಾತ್ ಡ್ಯಾಶ್ ದೌಮ್ಯಸ್ಯ ಶಾಲಿ ಕ್ಷೇತ್ರಾಣಿ ಆಸನ್. ನೋಡಿ, ಆಶ್ರಮಾತ್ ಅನತಿ ದೂರೆ. ಸೆಕೆಂಡ್ ಕ್ವಶನ್ ಆರುಣಿಃ ಜಾಗೃತಃ ಡ್ಯಾಶ್ ಸಮೀಪಂ ಆಗಚ್ಚತ್. ಆರುಣಿಃ ಜಾಗೃತಃ, ನೋಡಿ, ಶಾಲಿ ಕ್ಷೇತ್ರಂ, ಶಾಲಿ ಕ್ಷೇತ್ರಂ ಅಂತ ಬರಿಬೇಕಲ್ಲಿ. ಆರುಣಿಃ ಜಾಗೃತಃ ಶಾಲಿ ಕ್ಷೇತ್ರಸ್ಯ ಸಮೀಪಂ ಆಗಚ್ಚತ್. ಥರ್ಡ್ ಕ್ವಶನ್ ದೌಮ್ಯಸ್ಯ ಆರುಣಿ ವಿಷಯೇ ಮಹಾನ್ ಡ್ಯಾಶ್ ಆಸೀತ್. ದೌಮ್ಯಸ್ಯ ಆರುಣಿ ವಿಷಯೇ ಮಹಾನ್ ಆದರಃ ಆಸೀತ್. ಫೋರ್ತ್ ಕ್ವಶನ್ ಈಸ್ ಕ್ರಮೇಣ ಡ್ಯಾಶ್ ಶಾಂತ. ಕ್ರಮೇಣ ವೃಷ್ಟಿಃ ಶಾಂತ. ಥರ್ಡ್ ಮೇನ್ ಈಸ್ ಸಮಾನಾರ್ಥಕ ಪದಂ ಲಿಖತ. ನೋಡಿ, ಸಿನಾನಿಮ್ ಅನ್ನು ಬರಿಬೇಕು ಈ ವರ್ಡ್ಸ್ಗಳಿಗೆ. ವೃಷ್ಟಿಃ, ವೃಷ್ಟಿ ಅಂದರೆ ಮಳೆ ಅಂತರ್ಥ. ಇದಕ್ಕೆ ನಾವು ಇನ್ನೊಂದು ಶಬ್ದವನ್ನು ವರ್ಷ ಅಂತ ಬರಿಬೋದು. ಗುರುಹು, ಇದಕ್ಕೆ ಸಿನೋನಿಮ್ ಉಪಾಧ್ಯಾಯಃ. ಛಾತ್ರಃ, ಇದಕ್ಕೆ ಸಿನೋನಿಮ್ ಶಿಷ್ಯಃ, ಶಿಷ್ಯಃ. ಪ್ರಭಾತಃ ಅಂದರೆ ಮಾರ್ನಿಂಗ್ ಅಂತರ್ಥ. ಇದಕ್ಕೆ ಇನ್ನೊಂದು ಶಬ್ದವನ್ನು ನಾವು ಏನಂತ ಬರಿಬೋದು? ಉದಯಂ ಅಂತ ಬರಿಬೋದು. ಮುಂದಿನ ಮೇನ್ ನೋಡಿ, ವಿರುದ್ಧಾರ್ಥಕ ಪದಂ ಲಿಖತ. ಆಪೋಸಿಟ್ ವರ್ಡ್ ಅನ್ನು ಬರಿಬೇಕು. ಜಾಗೃತಃ ಅಂದರೆ ಯಾರು ಓಕಪ್ ಆಗಿರ್ತಾರಲ್ಲ ಅವರು.
ಇನ್ನು ಇದಕ್ಕೆ ಆಪೋಸಿಟ್ ವರ್ಡು ಸುಪ್ತಃ. ಆದರಃ ಅನಾದರಃ. ಮಂದಂ ಮಂದಂ, ಇದಕ್ಕೆ ಆಪೋಸಿಟ್ ವರ್ಡು ಶೀಘ್ರಂ ಶೀಘ್ರಂ. ಶೈತ್ಯಂ, ಇದಕ್ಕೆ ಆಪೋಸಿಟ್ ವರ್ಡು ಉಷ್ಣಂ. ಫಿಫ್ತ್ ಮೇನ್ ನೋಡಿ, ನಿರ್ದೇಶಾನುಸಾರಂ ಉತ್ತರಂ ಲಿಖತ. ನೋಡಿ, ಸಂಸ್ಕೃತ ಭಾಷೆಯಲ್ಲಿ ಬರಿಬೇಕು ಈ ಫಿಫ್ತ್ ಮೇನನ್ನು, ಸರಿಯಾಗಿ ಗಮನಿಸ್ಕೊಳ್ಳಿ. ಫಸ್ಟ್ ಕ್ವಶನ್ ಈಸ್ ಆಚಾರ್ಯ ಮಾಸ್ತು ಚಿಂತಾ. ಈ ಡೈಲಾಗ್ ಯಾವ ಪಾಠದಿಂದ ಆರಿಸಿದ್ದು? ಕಹ ಪಾಠಃ? ಧೀರಃ ಗುರುಭಕ್ತಃ ಇತಿ ಪಾಠಃ. ಕಹ ಅವದತ್? ಆರುಣಿಃ ಅವದತ್. ಕಂ ಅವದತ್? ದೌಮ್ಯಂ ಅವದತ್. ಸೆಕೆಂಡ್ ಕ್ವಶನ್ ನೋಡಿ, ವತ್ಸ ತವ ಸೇವಯಾ ಅಹಂ ತುಷ್ಟೋಸ್ಮಿ. ಈ ಡೈಲಾಗ್ ಯಾವ ಪಾಠದ್ದು? ಕಹ ಪಾಠಃ? ಧೀರಃ ಗುರುಭಕ್ತಃ ಇತಿ ಪಾಠಃ. ಕಹ ಅವದತ್? ಇದನ್ನ ದೌಮ್ಯಃ ಅವದತ್. ಕಂ ಅವದತ್? ಆರುಣೀಂ ಅವದತ್. ನೆಕ್ಸ್ಟ್ ಪೇಜ್ಗೆ ಹೋಗೋಣ. ಅಲ್ಲಿ ಸಂಧಿಂ ವಿಭಜ್ಯ ನಾಮಲಿಖತ ಅಂತ ಇದೆ, ಗಮನಿಸ್ಕೊಳ್ಳಿ. ತೇಷ್ವನ್ಯತಮಃ, ತೇಷು ಪ್ಲಸ್ ಅನ್ಯತಮಃ, ಇದು ಎಣ್ ಸಂಧಿ ಆಗತ್ತೆ. ಶಾಲಿ ಕ್ಷೇತ್ರಾಣ್ಯಾಸನ್, ಶಾಲಿ ಕ್ಷೇತ್ರಾಣಿ ಪ್ಲಸ್ ಆಸನ್, ಇದು ಕೂಡ ಎಣ್ ಸಂಧಿ ಆಗತ್ತೆ. ಔಷಧೋಪಚಾರೇಣ, ಔಷಧ ಪ್ಲಸ್ ಉಪಚಾರೇಣ, ಇದು ಗುಣಸಂಧಿಗೆ ಉದಾಹರಣೆ ಆಗತ್ತೆ. ನೆಕ್ಸ್ಟ್ ಫೋರ್ತ್ ವರ್ಡ್ ನೋಡಿ, ಗುರುವನುಗ್ರಹೇಣ. ನೋಡಿ, ಇದು ಗುರುಹು ಪ್ಲಸ್ ಅನುಗ್ರಹೇಣ, ಗುರುವನುಗ್ರಹೇಣ, ಇದು ವಿಸರ್ಗ ಸಂಧಿ ಆಗತ್ತೆ. ಮುಂದೆ ನೋಡಿ, ದಶಭಿಹಿ ವಾಕ್ಯೈಹಿ ಉತ್ತರಂ ಮಾತೃಭಾಷೆಯ ಲಿಖತ. ಯು ಹ್ಯಾವ್ ಟು ರೈಟ್ 10 ಲೈನ್ ಆನ್ಸರ್ಸ್ ಫಾರ್ ಫಾಲೋಯಿಂಗ್ ಕ್ವಶನ್, ದಟ್ ಈಸ್ ಇನ್ ಯೋರ್ ಲ್ಯಾಂಗ್ವೇಜ್. ಕನ್ನಡವಲ್ಲಾದರೂ ಬರಿಬೋದು, ಇಲ್ಲ ಇಂಗ್ಲಿಷ್ ಭಾಷೆಯಲ್ಲೂ ಕೂಡ ಬರಿಬೋದು. ದಶವಾಕ್ಯ ಅಂದರೆ ಎಸೆ ಟೈಪ್ ಆನ್ಸರ್ಸ್. ಇಂಟ್ರೊಡಕ್ಷನ್ ಇರಬೇಕು, ಜೊತೆಗೆ ಕಂಟೆಂಟ್ ಇರಬೇಕು, ಕೊನೆಗೆ ಕನ್ಕ್ಲೂಷನ್ ಕೂಡ ನಿಮ್ಮ ಆನ್ಸರಲ್ಲಿ ಇರಬೇಕಾಗತ್ತೆ. ಫಸ್ಟ್ ಕ್ವಶನ್ ಈಸ್ ಉಪಮನ್ಯೋಹೋ ಗುರುಭಕ್ತಿಂ ವಿವೃಣುತ. ಡಿಸ್ಕ್ರೈಬ್ ದ ಡಿವೋಷನ್ ಆಫ್ ಗುರು ಆಫ್ ಆರುಣಿ ಅಥವಾ ಉಪಮನ್ಯು ಅಂತ ಕೂಡ ಅವನನ್ನು ಕರೆದಿದ್ದಾರೆ. ಸೊ ಹೀಗೆ ಈ ಲೆಸನಲ್ಲಿ ಬಂದಿರುವಂತಹ ಇಡೀ ಕಥೆಯ ಸಮರಿಯನ್ನು ಬರೆದಾಗ ಆ ಗುರುಭಕ್ತಿಯ ಡಿಸ್ಕ್ರೈಬ್ ನಮಗೆ ಮಾಡಿದ ಹಾಗೆ ಆಗತ್ತೆ. ಸೆಕೆಂಡ್ ಕ್ವಶನ್ ನೋಡಿ, ಧೌಮ್ಯ ಮಹರ್ಷಿ ಕಥಂ ಉಪಮನ್ಯೋಹೋ ಗುರುಭಕ್ತಿಂ ಪರೀಕ್ಷತೆ. ಹೌ ಡಿಡ್ ಧೌಮ್ಯ ಮಹರ್ಷಿ ಟೆಸ್ಟ್ ದ ಡಿವೋಷನ್ ಆಫ್ ಉಪಮನ್ಯು. ಉಪಮನ್ಯು ಅಂದರೆ ಅದೇ ಆರುಣಿ. ಅವನ ಗುರುಭಕ್ತಿಯನ್ನು ಗುರುಗಳು ಹೇಗೆ ಪರೀಕ್ಷೆ ಮಾಡಿದ್ರು ಅಂದರೆ, ಆ ಮಳೆ ಬಂದಂತಹ ಸಂದರ್ಭದಲ್ಲಿ ಅವನು ಹೇಗೆ ಅದರ ಒಂದು ಸವಾಲಾಗಿ ಸ್ವೀಕರಿಸಿ ಗುರುವಿನ ಆಶೀರ್ವಾದವನ್ನು ಪಡ್ಕೊಂಡ ಅನ್ನುವಂತಹ ಕಥೆಯನ್ನು ನೀವು ಕೇಳಿ ಅರ್ಥೈಸಿಕೊಂಡಿದ್ರಲ್ವಾ, ಆ ವಿಚಾರವನ್ನೇ ನೀವು ಕನ್ನಡ ಅಥವಾ ಇಂಗ್ಲೀಷಲ್ಲಿ ಅದನ್ನು ಸುಂದರವಾಗಿ ಬರಿಬೇಕು. ಬರಿಬೇಕಾದ್ರೆ ಯಾವುದೇ ರೀತಿ ಮಿಸ್ಟೇಕ್ಸ್ ಇಲ್ಲ ಹಾಗೆ ಬರೀರಿ. ಒಂದು 5-10 ಸಲ ಅದನ್ನು ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹೇಗಿದ್ದರೂ ನೀವು ಮನೆಯಲ್ಲೇ ಇರ್ತೀರಾ, ನಿಮ್ಮ ತಂದೆ ತಾಯಿ ಪೇರೆಂಟ್ಸ್ಗಳ ಜೊತೆಗೆ ಇರ್ತೀರ ನೀವು. ಹಾಗಿದ್ದಾಗ ನೀವು ತುಂಬ ಸೇಫಾಗಿ ಕೂಡ ಇರ್ತೀರಾ. ನೀವು ಹಾಗಿದ್ದಾಗ ಹೆಚ್ಚೆಚ್ಚು ಪ್ರಾಕ್ಟೀಸ್ಗಳಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಳ್ಬೋದು ಕೂಡ. ಹೀಗೆ ಇದನ್ನು ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ವಿಡಿಯೋ ಮೂಲಕವಾಗಿ ನಾನು ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಸಮಸ್ತ ಸನ್ಮಂಗಲಾನಿ ಭವಂತು.